ಕಳೆದ 7-8 ವರ್ಷದಿಂದ ನಮ್ಮ ಏರಿಯಾದಾಗ ರೈತರು ಹತ್ತಿ ಹಾಕ್ಬೇಕಂದ್ರೆ ಭಾಳ ಭಯ ಬೀಳ್ತದ್ರಿ. ಯಾಕಪ್ಪ ಅಂತಂದ್ರೆ ಎಂತ ಧೈರ್ಯ ಮಾಡಿ ಹತ್ತಿ ಹಾಕಿದ್ರು ರೈತರದು ಎಕರೆ 3 ಕ್ವಿಂಟಲ್ 4 ಕ್ವಿಂಟಲ್ ಬರೋದು. ಇಲ್ಲಪ್ಪ ಅಂತಂದ್ರೆ ಹೊಲ ಎಲ್ಲ ಚೆನ್ನಾಗಿ ಬಂದು ಕಾಯೆಲ್ಲ ಚೆನ್ನಾಗಿಡೋದು, ಅದ್ರಾಗ ಹುಳುಗಳು ಕೆಂಪು ಹುಳುಗಳು ಬರೋದಾಗ್ಲಿ ಆ ಥರ ಪ್ರಾಬ್ಲಮ್ ಬರ್ತಿತ್ತು. ಕಳೆದ ನಾವು 5-6 ವರ್ಷದಿಂದ ನಾವು ನಮ್ಮ ಏರಿಯಾದಾಗ ಶಾಪ್ಗಳು ಹಾಕಿ ರೈತರಿಗೆ ಒಳ್ಳೆ ಕ್ವಾಲಿಟಿ ಬೀಜ ಕೊಟ್ಟು ಎಣ್ಣೆಗಳು ಮೇಂಟೆನೆನ್ಸ್ ಮಾಡಿ ಏನಿಲ್ಲಪ್ಪ ಅಂತಂದ್ರೆ ಒಬ್ಬ ರೈತ ಎಕರೆಗೆ 15-20 ಕ್ವಿಂಟಲ್ ಮೇಲೆ ಬೆಳೆಸ್ತಾ ಇದ್ದಾನ. ಈ ತರ ಹತ್ತಿಗಳು ಬೆಳೆಸಿ ಮತ್ತೆ ರೈತರೆಲ್ಲ ಬಹಳ ಸಂತೋಷದಿಂದ ಇದಾರ. ಮತ್ತೆ ನೆಕ್ಸ್ಟ್ ವರ್ಷ ಆದ್ರೂ ನಮ್ಮ ಹತ್ರ ಬರ್ತಾ ಇದಾರ ರೈತರು. ತಾವು ಬರೋದಲ್ಲದೆ ತಮ್ಮ ಸುತ್ತಮುತ್ತ ಇರೋ 10-15 ಜನ ರೈತರನ್ನು ಕರ್ಕೊಂಡ್ ಬರ್ತಾ ಇದಾರ. ಇದೆಲ್ಲ ನಾವು ಹೇಳ್ತಾ ಇರೋದಲ್ಲ, ನಮ್ಮ ಹತ್ರ ಬಳಸಿದ ರೈತರು ಇದಾರ. ಅವ್ರ ಒಬ್ಬೊಬ್ಬರ ಹತ್ರ ಮಾತಾಡಿ ಅವ್ರು ಯಾವ ತರ ಬಳಸ್ತಾ ಇದಾರ, ಎಲ್ಲಿಂದ ಬೀಜಗಳು ತರ್ತಾ ಇದಾರ ಅದೆಲ್ಲ ಕೇಳಿ ತಿಳ್ಕೊಂಡು ಬರ್ರಿ. ಈ ವರ್ಷ ನಮ್ಮ ಅಂಗಡಿಗೆ ಎಷ್ಟು ಪ್ಯಾಕೆಟ್ ಬೀಜ ಒಯ್ದಿದ್ರ? 400 ಪ್ಯಾಕೆಟ್ ಒಯ್ದಿವಿ. ನೆಕ್ಸ್ಟ್ ಎಲ್ಲ ಬೀಜದ ಒಳ್ಳೆ ರೀತಿ ಅದಂತ ತಿಳ್ಕೊಂಡು ಒಂದು 100 ಜನ ನಮ್ಮಲ್ಲಿ ರೈತರು ಬರ್ತಾರ. ಅಂದಾಜು ಒಂದು 2500 ಹಿಡ್ಕೊಂಡು 2000 ಬೀಜ ಪ್ಯಾಕೆಟ್ ಕವರ್ ಆಗ್ಬೋದು. ಇವಾಗ ಮತ್ತು ರಣಧೀರ ರಾಮದೇವ ಸೀಡ್ಸ್ ಅಂಗಡಿಯಲ್ಲಿ ಖರೀದಿ ಮಾಡಿ ನಾವು ಸಿನ್ನೂರಾಗ. ನೆಕ್ಸ್ಟ್ ವರ್ಷ ಎಷ್ಟು ಪ್ಯಾಕೆಟ್ ಒಯ್ಬೇಕಂತ ಮಾಡಿ? ಅಂದಾಜು ಒಂದು 2500 ಹಿಡ್ಕೊಂಡು 2000 ತನ ಅಂದಾಜ್ ಆಗ್ಬೋದು. ರೈತರು ನಮಗೊಂದು 10 ಪ್ಯಾಕೆಟ್ ಕೊಡ್ಸು, ನಮಗೊಂದು 50 ಪ್ಯಾಕೆಟ್ ಕೊಡ್ಸು ಅಂತ ಜನ ನಮ್ಮ ಹೊಲ ನೋಡಿ ಬಂದು ಕೇಳಕತ್ಯಾರ. ಆಗೋಸ್ಕರ ಅಂದಾಜ್ ಮೇಲೆ ಹೇಳ್ಬೋದು. ನೀವು ಹತ್ತಿ ಬೀಜ ಎಲ್ಲ ಎಲ್ಲಿ ಬಳಸ್ತಾ ಇದೀರ ಅಣ್ಣವ್ರೆ? ಅಲ್ಲೇ ನಿಂಬಲ್ಲೇ ತೊಂದಿವಲ್ಲ ರಾಮದೇವ್ ಸೀಡ್ಸ್ ಸಿನ್ನೂರ್. ಎಷ್ಟು ವರ್ಷ ಆಯ್ತು ಅಣ್ಣವ್ರು ನೀವು ಹತ್ತಿ ಬೀಜ ಎಲ್ಲ ತರಕತ್ ನಾವು ಈಗ 3 ವರ್ಷ ಆಯ್ತ್ರಿ ಕಂಟಿನ್ಯೂ ಆಗಿ ತರಕತ್ತೀವಿ. 3 ವರ್ಷ ಆಯ್ತು. ವರ್ಷಕ್ಕೂ ಇಂಪ್ರೂವ್ಮೆಂಟ್ ಚಲೋ ಅದ. ಅದಕ್ಕೋಸ್ಕರ ಅಲ್ಲೇ ನಿಂಬಲ್ಲೇನೆ ತೊಗೊಂಬರಕತ್ತೀವಿ ನಾವು. ಈ ವರ್ಷ ಎಲ್ಲ ಎಷ್ಟು ಎಕರೆ ಹಾಕಿದ್ರ ಅಣ್ಣವ್ರೆ ನೀವು? ಈ ವರ್ಷ 12 ಎಕರೆ ಹಾಕಿದ್ವಿ ನಾವು. 12 ಎಕರೆ ಹಾಕಿದ್ರೆ ಎಷ್ಟು ಬಂತ್ರಿ ಎಕರೆಗೆ? ಎಷ್ಟು ಬಂತ್ರಿ? ಎಕರೆಕ 13-14 ಬಂದದ್ರಿ ಎವರೇಜ್. 13-14 ಕ್ವಿಂಟಲ್ ಎವರೇಜ್ ಬಂದ. ರಾಮದೇವ್ ಸೀಡ್ಸ್ ಸಿನ್ನೂರಲ್ಲೇ ನಾವು ಹೋದ ವರ್ಷನೂ ತಂದಿವಿ, ಹಚ್ಚ ವರ್ಷನೂ ತಂದಿವಿ, ಈ ವರ್ಷನೂ ಕಂಟಿನ್ಯೂ ಮಾಡಿವಿ, ಮುಂದೇನೂ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ. ಸಿನ್ನೂರ್ಲಿಂದ ರಾಮದೇವ್ರ ಹತ್ರನೇ ತರೋದು ಬೀಜ. 3-4 ವರ್ಷದಿಂದ ಇವ್ರೆಲ್ಲ ಜನನು ಮೂರವ್ರ ಅಣ್ಣದಕ್ಕೆ ಹಾಕಿದಾರೆ, ಎಲ್ಲರೂ ತಂದಿದ್ದಾರೆ. ಎಲ್ಲರೂ ಯಾವ್ಯಾವ ಬೀಜ ತಂದಿರಿ ಏನಾದ್ರು ಕೇಳ್ಬಹುದು. ನಾವು ತಂದದ್ದು ಈ ಸಲ ಯೋಧ, ಭವಿತ ಮತ್ತು ರಣದೇವ್ರ ತಂದಿವಿ. ಮೂರ ಬೀಜ ಒಳಗೂ ಒಳ್ಳೆ ರಿಸಲ್ಟ್ ಅದ. ಒಳ್ಳೆ ಯಾರು ತಂದ್ರು ಏನು ನಂಬಿಕೆ ಮೇಲೆ ತರಬಹುದು, ಏನು ಇದ್ರ ಮೋಸ ಇಲ್ಲ ಅಂತ ಹೇಳ್ಬೋದು. ಎಷ್ಟು ಎಕರೆ ಮಾಡಿರಿ ನೀವು? 8 ಎಕರೆ ಮಾಡಿರ್ತೀವಿ. 8 ಎಕರೆ ಮಾಡಿದ್ರೆ ಎಷ್ಟು ಕ್ವಿಂಟಲ್ ಬಂದತಣ್ಣ ನಿಮಗೆ? ಎಕರೆಗೆ 15 ಕ್ವಿಂಟಲ್ ಬಂದ. ಎಕರೆಗೆ 15 ಕ್ವಿಂಟಲ್ ಬಂದ. ಹೆಂಗ ಪರವಾಗಿಲ್ಲ ಬೀಜಗಳೆಲ್ಲ ಚಲೋ ಅದ್ರಿ. ನಿಮ್ಗೆ ಯಾರು ಹೇಳಿದಾರ ಬೀಜಗಳು ಈ ತರ ಇಲ್ಲಿ? ರಾಜು ಅಂತ ಹೇಳ್ರಿ ನಮ್ ಬೀಗರ್ರಿ, ಅವ್ರು ಅಂತ ಹೇಳಿ ಹೇಳಿದಾರೆ. ಚಲೋ ಅಂತ ಹೇಳಿದ್ರಿ. ಅವ್ರ ಕೈಲೇನೆ ತರಿಸಿ ಹಾಕೊಂಡಿವ್ರಿ ನಾವು. ನಿಮ್ಗೆ ಹೆಂಗ ಪರವಾಗಿಲ್ಲ ಇಳುವರಿ ಎಲ್ಲ ಈ ಕ್ಲೈಮೇಟ್? ಚಲೋ ಅವ್ರ ಬೀಜ ಚಲೋ. ಈ ವರ್ಷ ಬೀಜಗಳು ಎಲ್ಲಿ ತಂದಿರ ನೀವು? ನಾವು ಸಿನ್ನೂರ್ ರಾಮದೇವ್ ಅಂಗಡಿ. ಸಿನ್ನೂರಾಗ ತಂದಿರಿ. ಒಳ್ಳೆ ಬೀಜ ರೀ. ಬೀಜ ಒಳ್ಳೆ ಬೀಜ, ಭಾರಿ ಬೀಜ ರೀ. ಬೀಜ ಎಲ್ಲ ನಿಮ್ಗೆ ಏನ್ ಬೀಜದ ಬಗ್ಗೆ ಡೌಟೇ ಇಲ್ಲ ನಮ್ಗೆ. ಅಷ್ಟೊಂದು ವಿಶ್ವಾಸ ಆಗೈತೆ ಆ ಬೀಜದ ಮೇಲೆ. ನಂಬರ್ 1 ಬೀಜ. ಎಷ್ಟು ಎಕರೆ ಹಾಕಿದ್ರ ನೀವು ಬೀಜ? 9 ಎಕರೆ ಹಾಕಿದ್ವಿ. 9 ಎಕರೆ ಹಾಕಿದ್ರ ಎಷ್ಟು ಕ್ವಿಂಟಲ್ ಬಂತು ನಿಮಗೆ? ನಮ್ಗೆ 9 ಎಕರೆದಾಗ 158 ಕ್ವಿಂಟಲ್ ಆಗೈತ್ರಿ. 9 ಎಕರೆಗೆ. 9 ಎಕರೆ ಹತ್ತಿ ಬೀಜ ಎಲ್ಲ ಎಲ್ಲಿಂದ ತಂದಿದ್ದೀರ ನೀವು? ಬೀಜ ಸಿನ್ನೂರ್ ರಾಮದೇವ್ ಅಂಗಡಿಲಿಂತ ತಗೊಂಬಂದಿವಿ. ಒಂದ್ 20 ಎಕರೆಗೆಲ್ಲ ತಗೊಂಬಂದಿವ್ರಿ ಅಲ್ಲಿ ಅಂತ. ಬೀಜ ಎಲ್ಲ ಚೆನ್ನಾಗಿದಾವ್ರಿ, ಇಳುವರಿ ಕೂಡ ಚೆನ್ನಾಗಿ ಬರ್ತಾವ್ರಿ. ನೀವ್ ನೋಡ್ಬೋದು ಈ ಕಡೆ ಎಲ್ಲಾ ಹಾಕಿವ್ರಿ ಬಾಳ. ಒಂದ್ ಎಕರೆಕ ಏನಿಲ್ಲ ಅಂದ್ರೆ 12-13 ಕ್ವಿಂಟಲ್ ವರ್ಗು ಬರ್ತವ್ರಿ. ಚೆನ್ನಾಗಿ ಹೊಲಗಳಿದ್ವು ಅಂದ್ರೆ 15 ತನಕ ಬಂದವ್ರಿ ನಮ್ಮ ಹತ್ರ. ಎಲ್ಲಾ ಖರ್ಚು ಗಿರ್ಚು ಒಂದ್ ಎಕರೆಕ ಒಂದ್ 20,000 ರೂಪಾಯಿ ಖರ್ಚು ಆತಾವ್ರಿ. ನಮಗ್ ಉಳಿತಾಯ 1 ಲಕ್ಷ ಮೇಲೆ ಉಳಿತೇವ್ರಿ ಎಕರೆಗೆ. ಎಕರೆಗೆ 20,000 ಖರ್ಚು ಬಂದೈತಿ. ನಮ್ಗೆ ಸರ್ ಟೋಟಲ್ ಒಂದ್ 20 ಎಕರೆ ಹಾಕಿವಲ್ರಿ. 230 ಕ್ವಿಂಟಲ್ 235 ಕ್ವಿಂಟಲ್ ಬೆಳೆದೇವ್ರಿ ನಾವು 20 ಎಕರೆ. ಹ್ಞೂನ್ರಿ, ಚೆನ್ನಾಗಿ ಅದ್ರಿ. ಎಲ್ಲಾರು ಬಳಸ್ರಿ ಬೀಜ ಚಲೋ ಅವ್ರಿ. ಸಿನ್ನೂರ್ಗ್ ಹೋಗಿಶನ್ ತಗೋರಿ. ಆದವ್ರಿಂತಾನೆ ತರಿಸ್ಕೊಡ್ತಾವ್ರಿ. ಸಿನ್ನೂರಾಗ ಹಾಕ್ಯಾರ್ರಿ. ಹೌದೌದು, ರಾಮದೇವ ಅಂಗಡಿ ಅಂತ ಹೇಳಿ. ಹೌದ್ರಿ, ಚೆನ್ನಾಗಿ ಬರ್ತದ್ರಿ. ಹತ್ತಿ ಬೀಜ ಎಲ್ಲ ಎಲ್ಲಿಂದ ತಂದಿದ್ದೀರ ನೀವು? ಬೀಜ ಸಿನ್ನೂರ್ಲ ರಾಮದೇವ್ ಅಂಗಡಿಯಲ್ಲಿ ತಂದಿವಿ ಸರ್. 3 ಎಕರೆಗೆ ಸುಮಾರು ಒಂದು 8 ಪ್ಯಾಕೆಟ್ ಹಾಕಿವ್ರಿ ಸರ್. 8 ಪ್ಯಾಕೆಟ್ ಹಾಕಿದ್ರೆ? ಪ್ಯಾಕೆಟ್ ಹಾಕಿವ್ರಿ. ಒಂದು 51 ಕ್ವಿಂಟಲ್ ಬಂದ್ರಿ 3 ಎಕರೆಗೆ. 3 ಎಕರೆಗೆ 51 ಕ್ವಿಂಟಲ್ ಚಲೋ ಬಂದ್ರಿ ನಮ್ದು. ಈಗ 2 ವರ್ಷ ಆತ್ರ ಅಲ್ಲಿಂದ ತರಕೈತಿವ್ರಿ ನಾವು. ಹೌದ್ರಿ. ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕ್ ಪತ್ಯಾಪುರ ಹಳ್ಳಿ ರೀ ನಮ್ದು. ಹೌದೌದು.
ಇಲ್ಲಿ ಕೆಂಬಾವಿ ಸಮೀಪ ರೀ, ಕೆಂಬಾವಿ ಹೋಬಳಿ ಬರ್ತಾರೆ. ಕೆಂಬಾವಿ ಹೋಬಳಿ ಬಗಲಾಗ ನಮ್ಮ ಪತ್ಯಾಪುರ ಅಂತ ಹಳ್ಳಿ ರೀ. ಸುಮಾರು ನಾವು ಇಡೀ ನಮ್ಮ ಮೂರು ಗ್ರಾಮಸ್ಥರೆಲ್ಲ ಅಲ್ಲೇ ತರ್ತಾರೆ ರೈತರಿಗೆ. ಈಗ ಒಂದು 2 ವರ್ಷ ಐತ್ರಿ. ಈಗ 2 ವರ್ಷ ಆಯ್ತು ಅಲ್ಲೇ ತರಕತ್ತಾರೆ. ಈಗ ಚಲೋ ಬರಕತ್ರಿ ಬೀಜ, ರಣದಿರ್ ಬೀಜ ರೀ. ಅಲ್ಲಿ ರಾಮದೇವ್ ಬಲ್ಲಿ 2-3 ವರ್ಷದಿಂದ ಕಾಂಟ್ಯಾಕ್ಟ್ ಆದ್ರೆ ಇಲ್ಲ 3 ರೈತರಿಗೆ. ಫಸ್ಟ್ ನಮಗ್ ಗೊತ್ತಿದ್ದಿಲ್ಲ ಸರ್, ಬೇರೆ ಒಬ್ರು ತಂದಿದ್ರಿ. ತಂದಿದ್ರೆ ಅವ್ರು ಎಕರೆ ಹಿಂಗ 16-17 ಕ್ವಿಂಟಲ್ ಬಂದ್ರಿ. ಹಿಂಗಾಗಿ ನಮಗೂ ಸ್ವಲ್ಪ ಸಜೆಷನ್ ಮಾಡಿದ್ರು ಅವ್ರು. ನೀವು ಹತ್ತಿ ಬೀಜ ಎಲ್ಲ ಎಲ್ಲಿಂದ ಬಳಸ್ತೀರಣ್ಣ ನೀವು? ಸಿನ್ನೂರ್ ರಾಮದೇವ್ ಅಂಗಡಿ. ಎಷ್ಟು ವರ್ಷ ಆಯ್ತು ನೀವು ಬೀಜಗಳೆಲ್ಲ? ನಾವು 4 ವರ್ಷ ಆಯ್ತು ನೋಡ್ರಿ ನಾವು ತರ್ಲ. 4 ವರ್ಷ ಆಯ್ತಾ? ರಾಮದೇವ್ರ ಅಂಗಡಿಯಾಗ ನಾವೇ ಫಸ್ಟ್ ಬೀಜ ತಂದ ರಣದೇವ್. ಇಳುವರಿ ಎಲ್ಲ ಹೆಂಗಣ್ಣ ನಿಮ್ಗೆ? ಚಲೋ ಬಂದ್ರಿ. ಎಕರೆಗೆ ಎಷ್ಟು ಬಂದೈತಣ್ಣ ನಿಮ್ಗೆ ಇಳುವರಿ? ಎಕರೆಗೆ 15 ಕ್ವಿಂಟಲ್ ತನಕ ಬಂದದ. ಆದ್ರೆ ಈ ವರ್ಷ ಸ್ವಲ್ಪ ಮಳಿ ಸಲಿಯಾಗ ಒಂದ್ ಸ್ವಲ್ಪ ಕಮ್ಮಿ. ಆದ್ರೂ ಪರವಾಗಿಲ್ಲ ರೀ ನಿಮ್ಗೆ ಈ ವಾತಾವರಣಕ್ಕೆ ಅಂದ್ರೆ? ಈ ವಾತಾವರಣಕ್ಕ 12 ಕ್ವಿಂಟಲ್ ಬಂದ. ಎಷ್ಟು ಎಕರೆ ಹಾಕಿದ್ರಣ್ಣ ನೀವು? 3 ಎಕರೆಕ 36 ಕ್ವಿಂಟಲ್ ಆಗ್ಯಾವ. 3 ಎಕರೆ 36 ಕ್ವಿಂಟಲ್ ಆಗೈತ್ರಿ. ನೆಕ್ಸ್ಟ್ ವರ್ಷ ಆದ್ರೆ ಅಲ್ಲಿಗೆ ಬಳಸ್ತಾರೆ? ನಮ್ದು ಅವ್ರಿಗೆ ಅಂಗಡಿಯವರಿಗೆ ನಮ್ಗೆ ನೇಟ್ ಬರ್ತದ, ನಾವು ಫೋನ್ ಮಾಡ್ತೀವಿ, ಅವ್ರ ಬೀಜ ಕಳಿಸಿ ಬಿಡ್ತಾರೆ ಅಷ್ಟೇ. ಎಷ್ಟು ಎಕರೆ ಹಾಕಿರಿ ನೀವು ಬೀಜಗಳು? ನಾ 8 ಎಕರೆ ಹಾಕಿನ್ರಿ. ಎಷ್ಟು ಕ್ವಿಂಟಲ್ ಬಂದೈತ್ರಿ ನಿಮ್ಗೆ ಎಕರೆಗೆ? 4 ಎಕರೆಕ 70 ಕ್ವಿಂಟಲ್ ಬಂದ್ರಿ. ಉಳದ್ ಕಮ್ಮಿ ಬಂದ್ರಿ, ಅದು ಬಸ್ಸಿ ಸಲ ಕಮ್ಮಿ ಬಂದ್ರಿ. ಉಳದ್ ಚಲೋ ಬಂದ್ರಿ. ಒಟ್ಟ ಬೀಜ ಚೆನ್ನಾಗೈತಿ. ಬುಡ್ಸಕ್ ಗಿಡ್ಸಕ್ಕೆಲ್ಲ ಈಜಿ. ಹೆಂಗ ಪರವಾಗಿಲ್ಲ ನಿಮ್ಗೆ ಬೀಜ ತಂದದಕ್ಕೂ ಒಳ್ಳೆ ಬೆಳೆ? ಒಳ್ಳೆ ಬೆಳೆ. ಒಟ್ಟ ಹತ್ತಿ ನಿಚ್ಚುಳು ಇಳುವರಿ ಚಲೋ ಬಂದ. ದಾಣಿ ಮಾರ್ಕೆಟ್ ಮೆಚ್ಚಿ ಅದ, ಎಲ್ಲಾನು ಭಾರಿ ಚೆನ್ನಾಗೈತಿ. ನೆಕ್ಸ್ಟ್ ವರ್ಷ ಆದ್ರೆ ಎಲ್ಲಿ ಬೀಜ ತಗೋಬೇಕಂತ? ನಿಮ್ಮನ್ನ ತಗೋಕ್ ಮಾಡಿರಿ ಸ್ವಲ್ಪ ಮತ್ತೆ ಹೆಚ್ಚಿಗೆ ತರ್ಬೇಕು ಮಾಡಿ ಬೀಜ. ಎಷ್ಟು ಪ್ಯಾಕೆಟ್ ಒಯ್ದಿದ್ರಿ ನೀವು ಈ ವರ್ಷ ಬೀಜಗಳು? ನಾವು ಒಂದ್ 200 ಪ್ಯಾಕೆಟ್ ತಂದಿವ್ರಿ. ನಾವು 4 ಎಕರೆ ಹಚ್ಚಿವ್ರಿ. 11 ಪ್ಯಾಕೆಟ್ ಊರಿವಿ ಬೇರೆದವ್ರಿಗೆ, ನಮ್ಮ ಮಾವರಿಗೆ. ಚಲೋ ಇಳುವರಿ ಬಂದ್ ನೋಡ್ರಿ. ನಿಮ್ದು 4 ಎಕರೆ ಎಷ್ಟು ಕ್ವಿಂಟಲ್ ಬಂದತ್ರಿ ಅಣ್ಣವ್ರೆ? ನಮ್ದು 44 ಕ್ವಿಂಟಲ್ ಮಾರಿವ್ರಿ. 4 ಎಕರೆ 44. ಅರ್ಧ ಕಾಯಿ ಮಳಿ ಜಾಸ್ತಿ ಆಗಿ ಹಾನಿಯಾಗಿ ಅರ್ಧ ಕಾಯಿ ಕೊಳ್ತದಿಲ್ಲ ಅಂದ್ರ ಒಂದು 60 ಕ್ವಿಂಟಲ್ ಆಗ ನಮ್ದು ಪೋಷಿತ್ರಿ. ಬಾರಿ ಇತ್ರಿ ಬೆಳಿ, ಚಲೋ ಬಂದದ. ನಿಮ್ ಬೀಜ ಬಾರಿ ಇದಾವ್ರಿ. ಎಷ್ಟು ವರ್ಷದಿಂದ ಬಳಸ್ತಾ ಇದಾರೆ ಅಣ್ಣ ಬೀಜಗಳು? ನಾವು ಈಗ ಅಂದ್ರೆ 4ನೇ ವರ್ಷ ರೀ ಬೆಳ್ಸಕೈತಿ. ನಿಮ್ ಬಲ್ಲಿ ತರಕೈತಿ 4ನೇ ವರ್ಷ. ಈ ವರ್ಷ ಇವು ಬೀಜ ಹಾಕಿವಲ್ರಿ, ಯೋಧ ಪೈತ ಹಾಕಿವಿ ಬೀಜ. ಚಲೋ ಇಳುವರಿ ಬಂದದ್ರಿ. ಅಷ್ಟನ್ನು ನಾವು ಇವನೇ ಹಾಕಬೇಕಂತ ನಮ್ಗೆ ಮತ್ತೆ ಬೇರೆದವ್ರು ನಮಗ ಬಲ್ಲೆ ಬಂದು ಕೇಳಕೈತಾರ್ರಿ. ಬೀಜ ಅವೇ ಪ್ಯಾಕೆಟ್ ತಂದು ಕೊಡಂತ ಅನ್ನಕೈತಾರ, ಕೇಳಕೈತಾರ. ಎಲ್ಲಿ ತಂದಿದ್ದೀರಿ ಅಣ್ಣ ಬೀಜಗಳು ನೀವು? ಸಿಂಧನೂರ್ ನಾಗರಾಜ ರಾಮದೇವ್ ಅಂಗಡಿ ಹತ್ರ. ಸಿಂಧನೂರು ರಾಮದೇವ್ ಅಂಗಡಿಗೆ ತಂದಿದ್ದೀರಾ ಅಣ್ಣ? ಹೆಂಗ್ ಬಂದತ್ತ ನಿಮ್ಗೆ ಇಳುವರಿ ಟೋಟಲ್? ಎಕರೆಗೆ 16 ಕ್ವಿಂಟಲ್ ಬಂದ. ಎಕರೆಗೆ 16 ಕ್ವಿಂಟಲ್ ಬಂದತ್ತೆ. ತೂಕ ಗೀಕ ಹೆಂಗ್ರಿ ಅಣ್ಣ ಬುಡ್ಸಕ್ಕೆಲ್ಲ ಹತ್ತಿ? ತೂಕ ಚೆನ್ನಾಗಿದೆ ಸರ್. ಈ ಸಾರಿ ಬೀಜಗಳು ಎಲ್ಲಿ ತಗೊಂಡ್ರಿ ಅಣ್ಣ? ಈ ಸಾರಿ ಅಲ್ಲೇ ತಗೋಬೇಕಂತ ಮಾಡಿ. ಈ ಸಾರಿ ಕೂಡ ಅಲ್ಲೇ ತಗೋಬೇಕಂತ ಮಾಡ್ರಿ. ಚೆನ್ನಾಗಿರೋ ಬೀಜ ತಲುಪಿಸಲ್ಲ, ಅದಕ್ಕಿಂತ ಹೆಚ್ಚಿಗೆ ಅದಕ್ಕಿಂತ ಒಳ್ಳೆ ಬೀಜನ ಕೊಡಂಬ್ರಿ ಅಣ್ಣ ಈ ಸಾರಿ ಆದ್ರೆ. ಯಾವ ಅಂಗಡಿಯಾಗ ತಂದಿದ್ರಿ ಬೀಜಗಳು? ಎಲ್ಲಿ ಚಿನ್ನೂರು. ಎಷ್ಟು ವರ್ಷ ಆಯ್ತು ನೀವು ಬೀಜಗಳು ಬಳಸಕ? 3 ವರ್ಷ ಆಯ್ತು. ಎಷ್ಟು ಪ್ಯಾಕೆಟ್ ತಂದಿದ್ದೀರಿ ಈ ವರ್ಷ? ಒಂದು 700 ಪ್ಯಾಕೆಟ್ ಮೇಲೆ 750 ಪ್ಯಾಕೆಟ್. 750 ಪ್ಯಾಕೆಟ್ ತಗೊಂಡ್ರೆ ಹೆಂಗ್ ಇಳುವರಿ ಎಲ್ಲ ಚೆನ್ನಾಗಿ ಬಂದಣ್ಣ ನಿಮಗೆ? ಬಂದವ ಒಂದೊಂದೆಲ್ಲ ಚಲೋ ಬಂದವ. ಮಳೆಗಾಲ ಹೆಚ್ಚಿಗೆ ಆದಲ್ಲ, ಬಂದವ ಇಳುವರಿ ಬಂದವ. ಒಂದ್ ಹೊಲ್ದಾಗ 1 ಎಕರೆ 10 ಗುಂಟೆ ಅದ, 25 ಕ್ವಿಂಟಲ್ ಆಗ್ಯದ. 1 ಎಕರೆ 10 ಗುಂಟೆ 25 ಕ್ವಿಂಟಲ್ ಬಂದ್ರೆ ಕ್ವಿಂಟಲ್. ನೀವೆಲ್ಲ ಹತ್ತಿ ಬೀಜ ಎಲ್ಲ ಎಲ್ಲಿಂದ ತರಕೈತೀರ ಅಣ್ಣ? ರಾಮದೇವ್ ಅಂಗಡಿಯಾಗ ತರಕತ್ತೀರಿ? ಅದೊಂದು ಅಂಗಡಿಯಾಗ. ಎಷ್ಟು ವರ್ಷ ಆಯ್ತ್ರಿ ನೀವು ಅಲ್ಲಿ ಬೀಜಗಳು ಬಳಸಕ್ಕೆಲ್ಲ? 2 ವರ್ಷ ಆಯ್ತ್ರಿ. ಈ ವರ್ಷ ಎಷ್ಟು ಎಕರೆ ಹಾಕಿದ್ರಿ ಅಣ್ಣ ನೀವು? 10 ಎಕರೆ ಹಾಕಿವ್ರಿ. 10 ಎಕರೆ ಹಾಕಿದ್ರೆ ಹೆಂಗ್ ಪರವಾಗಿಲ್ಲ ಬೆಳೆಗಳೆಲ್ಲ ಚೆನ್ನಾಗಿ ಬಂದವ್ರಿ? ಪರವಾಗಿಲ್ಲ ಸರ್ ನಮ್ಗೆ. ಚೆನ್ನಾಗಿ ಬಂದ. ಹೆಂಗ್ ಎಕರೆಗೆ ಎಷ್ಟು ಬಂದತ್ತಣ್ಣ ನಿಮ್ಗೆ? 12 ಹೋದ ವರ್ಷ 14 ತನ ಬಂದವ್ರಿ ಸರ್. ಆದ್ರ ಬಟ್ ಈ ವರ್ಷ ಏನಂದ್ರೆ ಸ್ವಲ್ಪ ವಾತಾವರಣ ಕ್ಲೈಮೇಟ್ ಸರಿ ಇಲ್ಲ, ಅದಕ್ಕೆ ಒಂದು 10ರಿಂದ 11 ಲಾಸ್ಟ್ ಆಗಿದೆ. ಅಂದ್ರೆ ನೀವು ಪರವಾಗಿಲ್ಲ ಈ ಕ್ಲೈಮೇಟ್ ಅಂದ್ರೆ ನಿಮ್ಗೆ ಒಳ್ಳೆ ಬೆಳೆ ಬಂದ? ನಮ್ಗೆ ಬೀಜ ತಂದಿಂದ ಏನು ಲಾಸ್ ಆಗಿಲ್ಲ. 2 ವರ್ಷ ಆಯ್ತು. 2 ವರ್ಷದಿಂದ ರಾಮದೇವ್ ಚಿನ್ನೂರಿಂದಾನೆ ಬೀಜ ತರಿಸ್ತಾ ಇದ್ವಿ. ಫೋನ್ ನಂಬರ್ ಹಾಕ್ತಿದ್ವಿ, ಅವರು ಕೊಡ್ತಾ ಇದಾರೆ ನಮಗೆ. ಫೋನ್ ನಿಂದ ಹಾಕ್ತಿದ್ವಿ, ಅವರಿಂದ ಅಲ್ಲಿಂದ ನಿಮ್ಮಂತರ ಕಳಿಸ್ತಿದ್ದಾರೆ. ನಮ್ಗೆ ಅಂಗಡಿನಿಂದ ಸ್ವಲ್ಪ ಒಳ್ಳೆತನದ ಆಗಿದೆ. ನೋಡ್ತಿರಲ್ಲ, ಇವರೆಲ್ಲ ನಮ್ಮ ಹತ್ರ 5 ವರ್ಷದಿಂದ ಬೀಜ ಬಳಸ್ತಾರ ರೈತರು. ಇನ್ನ ಬಹಳಷ್ಟು ಜನ ಇದಾರ. ಇವರೆಲ್ಲ ನೆಕ್ಸ್ಟ್ ವಿಡಿಯೋದಾಗ ನೋಡಿ ತಿಳ್ಕೋಣ. ಬರ್ತೀನಿ ಮತ್ತೆ, ಬಾಯ್.